ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ಸೌಮ್ಯ. ಇವತ್ತಿನ ವಿಡಿಯೋನಲ್ಲಿ ನಾವು ಸಣ್ಣ ಆಗಲು ಒಳ್ಳೆ ಪರಿಹಾರದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಫ್ಯಾಟ್ ಅನ್ನೋದು ಹೇಗೆ ನಮ್ಮ ದೇಹದಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ಮೊದಲಿಗೆ ತಿಳಿಯೋಣ. ಹೆಚ್ಚು ಹೆಚ್ಚು ಆಹಾರ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅದು ಅಗತ್ಯ ಇಲ್ಲ. ಆದರೂ ಸಹ ಹೆಚ್ಚು ಹೆಚ್ಚು ಆಹಾರ ತಿನ್ನೋದ್ರಿಂದ ಏನು ಮಾಡುತ್ತೆ, ನಮ್ಮ ದೇಹ ಅದನ್ನು ಕೊಬ್ಬಾಗಿ ತಯಾರು ಮಾಡಿಕೊಳ್ಳುತ್ತೆ. ಅದು ಹೋಗಿ ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಕೊಬ್ಬಿನ ಕಣ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸ್ಟೋರ್ ಮಾಡ್ಕೊತಾ ಇರುತ್ತೆ. ತುಂಬ ಜನರು ಸಣ್ಣ ಆಗಬೇಕು ಅಂದ್ಬಿಟ್ಟು ಆಹಾರ ಪದ್ಧತಿ ಹಾಗೆಯೇ ವ್ಯಾಯಾಮವನ್ನು ಫಾಲೋ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕ್ಲೀನಾಗಿ ಗೊತ್ತಾಗುತ್ತೆ. ಎಕ್ಸ್ ಆ್ಯಂಡ್ ವೈ ಇಬ್ಬರು ಫ್ರೆಂಡ್ ಇರ್ತಾರೆ. ಇಬ್ಬರೂ ಸಣ್ಣ ಆಗಬೇಕು ಅಂದ್ಬಿಟ್ಟು ಆಹಾರ ಪದ್ಧತಿ ಹಾಗೆ ವ್ಯಾಯಾಮ ಇಬ್ಬರೂ ಸೇಮ್ ರೀತಿಯಾಗಿ ಫಾಲೋ ಮಾಡ್ತಾ ಇರ್ತಾರೆ. ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು. ಆದರೆ ಒಂದು ತಿಂಗಳಾಗುತ್ತೆ, ಇವನು ಮಾತ್ರ ಎಕ್ಸ್ ಅನ್ನೋನು ತುಂಬ ಬೇಗನೆ ಸಣ್ಣ ಆಗ್ತಾನೆ. ವೈಗೆ ಡೌಟ್ ಆಗುತ್ತೆ, ಇವನು ಹೇಗೆ ಸಣ್ಣ ಆದ, ನಾನು ಯಾಕೆ ಸಣ್ಣ ಆಗಲಿಲ್ಲ ಅಂತ. ಯಾಕೆ ಅಂದರೆ ಎಕ್ಸ್ ಇದನ್ನಲ್ಲ, ಎಕ್ಸ್ಗೆ ರೀಸೆಂಟಾಗಿ ಫ್ಯಾಟ್ ಅನ್ನೋದು ಫಾರ್ಮ್ ತಯಾರಾಗಿರುತ್ತೆ. ಇದರಿಂದ ಯಾವಾಗ ಇವನು ಆಹಾರ ಪದ್ಧತಿ ವ್ಯಾಯಾಮನ ಫಾಲೋ ಮಾಡ್ತಾನೋ ಆಗ ಎಕ್ಸ್ ಅನ್ನೋನು ತುಂಬ ಬೇಗನೆ ಸಣ್ಣ ಆಗ್ತಾನೆ. ಆದರೆ ವೈ ಯಾಕಾಗಲ್ಲ ಅಂದರೆ ಇವನಿಗೆ ತುಂಬ ವರ್ಷಗಳಿಂದ ಇವನಿಗೆ ಕೊಬ್ಬನ್ನೋದು ತುಂಬ ಹಾಗೇ ಸ್ಟೋರ್ ಆಗಿರುತ್ತೆ. ಹಳೆ ಫ್ಯಾಟ್ ಅಂತಾರಲ್ಲ ಅದು. ಈ ಫ್ಯಾಟ್ನ ಏನಂತಾರೆ, ವೈಟ್ ಫ್ಯಾಟ್ ಅಂತ ಕರೀತಾರೆ. ಇದು ಅಷ್ಟು ಬೇಗ ಕರಗಲ್ಲ. ಈ ರೀಸೆಂಟಾಗಿ ಫಾರ್ಮ್ ಆಗಿರುತ್ತಲ್ಲ, ಇದು ತುಂಬ ಬೇಗನೆ ಕರಗುತ್ತೆ. ಆದರೆ ಈ ಹಳೇದಾಗಿ ತುಂಬ ವರ್ಷಗಳಿಂದ ಸ್ಟೋರ್ ಆಗಿರೋ ಕೊಬ್ಬು ಅಷ್ಟು ಬೇಗ ಕರಗೋದಿಲ್ಲ. ಇದು ತುಂಬ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ನಿಧಾನಕ್ಕೆ ಅದು ಕಡಿಮೆ ಕರಗುತ್ತಾ ಹೋಗುತ್ತೆ. ಆದರೆ ಇದು ಇದೆಯಲ್ಲ ಬ್ರೌನ್ ಫ್ಯಾಟು, ಇದು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇದರಿಂದನೇ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ನಾನು ಸಣ್ಣ ಆಗ್ತಾ ಇಲ್ಲ ಅನ್ನೋ ಭಯ ಇರ್ಬೋದು, ಹಾಗೆಯೇ ಬೇಜಾರಿರ್ಬೋದು. ಇದನ್ನೆಲ್ಲ ನೀವು ಮಾಡ್ಕೊಂಡಲ್ಲೇ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಿ. ನಿಮ್ಮ ದೇಹದಲ್ಲಿರೋ ಫ್ಯಾಟ್ ಇದೆಯಲ್ಲ, ಬ್ಯಾಡ್ ಫ್ಯಾಟ್ ಇರ್ಬೋದು, ಅದು ತುಂಬ ಒಂದಿನ ಅಲ್ಲ ಇನ್ನೊಂದು ದಿನ ಆದರೂ ನಿಧಾನಕ್ಕಾದ್ರೂ ಕರಗುತ್ತೆ ಅನ್ನೋ ಒಂದು ಹ್ಯಾಪಿನೆಸ್ ಇದೆಯಲ್ಲ, ಅಷ್ಟು ಸಾಕು. ನೀವು ಮಾಡೋ ಪ್ರೋಸೆಸ್ನ ಫಾಲೋ ಮಾಡ್ತಾ ಹೋಗಿ. ಇವತ್ತಲ್ಲ ನಾಳೆ ನೀವು ಸಣ್ಣ ಆಗೇ ಆಗ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.